Hello. We are excited to show you our native speech capabilities. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿನಲ್ಲಿ ಸಿಂಹ, ಕೋತಿ, ನಾಯಿ, ಕಾಗೆ ಹಾಗೂ ಮೊಸಳೆ ವಾಸಿಸುತ್ತಿದ್ದರು. ಒಮ್ಮೆ ಒಬ್ಬ ಮನುಷ್ಯ ಆ ಕಾಡಿಗೆ ಬೇಟೆ ಮಾಡಲು ಬಂದ. ಅವನ ಕೈಯಲ್ಲಿ ಬಿಲ್ಲು ಬಾಣ. ಅವನು ಕಾಡಿನಲ್ಲಿರುವ ಪ್ರಾಣಿಗಳನ್ನು ಹಿಡಿದುಕೊಳ್ಳಬೇಕು ಎಂಬ ಆಸೆಯಿಟ್ಟುಕೊಂಡ. ಕೋತಿ ಮರದ ಮೇಲೆ ಕೂತು ಇದನ್ನೆಲ್ಲ ಗಮನಿಸಿ, ಈ ಮನುಷ್ಯ ಅಪಾಯಕರ ಎಂದು ಪ್ರಾಣಿಗಳಿಗೆ ಹೇಳಿತು. ನಾಯಿ ಜೋರಾಗಿ ಭುಂಕಿ ಮನುಷ್ಯನನ್ನು ಹೆದರಿಸಲು ಪ್ರಯತ್ನಿಸಿತು. ಕಾಗೆ ಆಕಾಶದಲ್ಲಿ ಹಾರಾಡಿ ಎಲ್ಲ ಪ್ರಾಣಿಗಳಿಗೆ ಸುದ್ದಿ ನೀಡಿತು, ಎಲ್ಲರೂ ಜಾಗ್ರತೆ. ಮೊಸಳೆ ನದಿಯ ತೀರದಲ್ಲಿ ಹೇಳಿತು, ಅವನು ನೀರಿನಲ್ಲಿಗೆ ಬಂದರೆ ನಾನು ತಡೆಯುತ್ತೇನೆ. ಸಿಂಹ ಎಲ್ಲರ ಮಾತು ಕೇಳಿ ಯೋಚಿಸಿತು, ನಮ್ಮ ಒಗ್ಗಟ್ಟಿ ನಮಗೆ ರಕ್ಷೆ. ಮನುಷ್ಯನು ಬಿಲ್ಲು ಎತ್ತಿ ಸಿಂಹದ ಕಡೆಗೆ ತೋರಿಸಿದಾಗ ನಾಯಿ ಮುಂದೆ ಓಡಿ ಅವನ ಕಾಲಿಗೆ ಕಚ್ಚಿತು. ಕೋತಿ ಮರದಿನ್ನ ಕೆಳಗೆ ಹಾಲಿ ಬಂದು ಅವನ ಕೈಯಲ್ಲಿದ್ದ ಬಾಣ ಕಿತ್ತುಕೊಂಡಿತು. ಕಾಗೆ ಅವನ ಕಣ್ಣಿಗೆ ಚಾಚಿತು. ಸಿಂಹ ಘರ್ಜಿಸಿ ಮುಂದೆ ಬಂದು ಅವನನ್ನು ಓಡಿಸಿತು. ಅವನು ನದಿಯ ಕಡೆಗೆ ಓಡಿದಾಗ ಮೊಸಳೆ ದಾರಿಯಲ್ಲಿ ಬಂದು ಅವನನ್ನು ಹೆದರಿಸಿತು. ಮನುಷ್ಯನು ಬೆಚ್ಚಿಬಿದ್ದು, ಇಷ್ಟು ಒಗ್ಗಟ್ಟಾದ ಪ್ರಾಣಿಗಳನ್ನು ನಾನು ಸೋಲಿಸಲಾಗುವುದಿಲ್ಲ ಎಂದು ಅರಿತು ಕಾಡನ್ನು ಬಿಟ್ಟು ಹೋದ. ನೀತಿ: ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ. ಯಾವ ಶತ್ರು ದೊಡ್ಡವನಾದರೂ ಎಲ್ಲರೂ ಸೇರಿ ಕೆಲಸ ಮಾಡಿದ